ಮುನ್ನ ಆಗ್ಲೇ ಫೋನ್ ಮಾಡಿ ನೀನು ಭೂಪತಿ ಜ್ಯುವೆಲ್ರಿ ಶಾಪಲ್ಲಿ ಮೀಟ್ ಮಾಡಿದ್ರಿ ಅಂತ ಹೇಳ್ದ. ಆದ್ರೆ ಅವ್ನು ನಿನ್ ಜೊತೆ 10 ನಿಮಿಷನೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತಾನೂ ಗೊತ್ತಾಯ್ತು. ಈಗೆಲ್ಲ ಅರ್ಥ ಆಗ್ತಾ ಇದೆ. ಅವ್ನು ನಿನ್ ಜೊತೆ ಶಾಪಿಂಗ್ಗೋಸ್ಕರ ಬಂದಿಲ್ಲ. ಹೀಗೆ ಏನೋ ರೀಸನ್ ಹೇಳ್ಕೊಂಡು ನಕ್ಷತ್ರನ್ ಹುಡ್ಕೊಂಡು ಹೋಗಿದ್ದಾನೆ. ಅಯ್ಯೋ ಇಲ್ಲ ಅತ್ತೆ, ಅವರೆಲ್ಲೂ ಹೋಗಿಲ್ಲ. ಅವ್ರ ಟೆನ್ಷನ್ ನೋಡಕ್ಕಾಗ್ದೆ ನಾನೇ ಅವ್ರಿಗೆ ಹೋಗಿ ಅಂದೆ. ಅವ್ರದ್ದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಿನ್ ಮೇಲೆ ಎಳ್ಕೋಬೇಡ ಶ್ವೇತಾ. ನಾಳೆ ಎಂಗೇಜ್ಮೆಂಟ್ ಇದೆ ಅಂತ ಅವನ ತಲೆಯಲ್ಲೂ ಇರ್ಬೇಕಲ್ವಾ? ಮೊದಲು ಅವನು ಹೀಗಿರ್ಲಿಲ್ಲ. ಯಾವತ್ತ ಆ PGಗೆ ಹೋದ್ನೋ, ಯಾವತ್ತ ಆ ಕಪ್ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ನೋ ಆವತ್ತಿಂದ ಪೂರ್ತಿ ಬದಲಾಗಿದ್ದಾನೆ. ಎಲ್ಲದಕ್ಕೂ ಅವಳೇ ಕಾರಣ. ಅವಳನ್ನು ದೂರ ಇಟ್ರೆ ಇವನು ಸರಿ ಹೋಗ್ತಾನೆ. ಬೆಂಕಿ ಬಿದ್ದಿದೆ, ಇನ್ನು ಆವಾಗವಾಗ ಸ್ವಲ್ಪ ಗಾಳಿ ಹಾಕ್ತಿದ್ರೆ ಸಾಕು, ಉರಿತಿರುತ್ತೆ. ಅಲ್ಲಿಗ್ ನಕ್ಷತ್ರನ್ ಕತೆ ಅಷ್ಟೆ. ನಾನ್ ಮಾಡ್ಬೇಕಾದ ಕೆಲ್ಸನ ಇವ್ರೇ ಮಾಡ್ತಾರೆ. ಈ ಎಂಗೇಜ್ಮೆಂಟ್ ಒಂದಾಗ್ಲಿ, ಆಮೇಲೆ ಅವಳಿಗೊಂದು ವ್ಯವಸ್ಥೆ ಮಾಡೋಣ ಅನ್ಕೊಂಡಿದ್ದೆ. ಅದಕ್ಕೂ ಅವಳೇ ಅಡ್ಡಿ. ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋ ಮಟ್ಟಕ್ಕೆ ಬಂದಿದೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಪಾಪ ಇದರಲ್ಲಿ ನಕ್ಷತ್ರಂದಾಗ್ಲಿ ಭೂಪತಿದಾಗ್ಲಿ ಏನೂ ತಪ್ಪಿಲ್ಲ. ಸಿಚುಯೇಷನ್ ಅಷ್ಟೆ. ಎಷ್ಟಾದ್ರೂ ಫ್ರೆಂಡ್ಸ್ ಅಲ್ವಾ, ಕೇರ್ ಇರುತ್ತೆ. ಪಾಪ ಮೊದಲೇ ಅವರು ಟೆನ್ಷನಲ್ಲಿದ್ರು. ಮನೆಗೆ ವಾಪಸ್ ಬಂದಾಗ ಅವ್ರಿಗೆ ಬೈಬೇಡಿ ಪ್ಲೀಸ್. ಎಲ್ಲ ಹುಡುಗಿರು ನಿನ್ ಥರ ಇರಲ್ಲ ಶ್ವೇತಾ. ತಾಯಿಯಾಗಿ ನನ್ನ ಮಗ ಆ ಕಪ್ ಹುಡುಗಿ ಹಿಂದೆ ಓಡಾಡ್ತಿದ್ರೆ ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಆದ್ರೆ ನೀನು ಅವಳಿಗೋಸ್ಕರ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡಕ್ ಹೊರಟಿದ್ಯಾ. ಇದ್ರಲ್ಲೇ ಗೊತ್ತಾಗತ್ತೆ ನಿನ್ ಮನ್ಸು ಎಂಥದ್ದು ಅಂತ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಅತ್ತೆ. ಎಂಗೇಜ್ಮೆಂಟ್ ದಿನ ಭೂಪತಿ ಖುಷಿಯಾಗಿ ಏನು ಟೆನ್ಷನ್ ಇಲ್ಲದೆ ಇರಬೇಕು ಅಂತ ನನ್ನ ಆಸೆ. ಅದು ನಕ್ಷತ್ರ ಬಂದ್ರೆ ಮಾತ್ರ ಸಾಧ್ಯ. ಅದಕ್ಕೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಅತ್ತೆ, ಇವತ್ತು ರಾತ್ರಿ ಅಷ್ಟರಲ್ಲಿ ನಕ್ಷತ್ರ ಸಿಗದೆ ಹೋದ್ರೆ ನಾಳೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ. ನೋ ವೇ. ಅವಳಿಗೋಸ್ಕರ ನನ್ನ ಶೆಡ್ಯೂಲ್ನ ಚೇಂಜ್ ಮಾಡಬೇಕಾ? ನನ್ನ ಮಗ ಸೊಸೆ ಖುಷಿನ ಮುಂದೆ ಹಾಕ್ಬೇಕಾ? ಆಗಲ್ಲ. ನಾಳೆನೇ ಎಂಗೇಜ್ಮೆಂಟ್ ನಡಿಬೇಕು. ಬರ್ಲಿ ಅವನು, ಸರಿಯಾಗಿ ವಿಚಾರಿಸ್ತೀನಿ. ಎಂಗೇಜ್ಮೆಂಟ್ ಮುಗಿಯೋ ತನಕ ಹುಡುಗಿ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗೆ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಪ್ಲೀಸ್ ಅತ್ತೆ, ಹಾಗೆಲ್ಲ ಮಾತಾಡಬೇಡಿ. ಈಸ್ ಆಲ್ರೆಡಿ ಅಪ್ಸೆಟ್. ಆಗ್ಲೇನೆ ಮುಖ ಬಾಡೋಗಿತ್ತು. ನೀವಿನ್ನೂ ಬೈಬೇಡಿ. ನನ್ಗನ್ಸೋದನ್ನ ನಾನು ಹೇಳಿದ್ದೀನಿ. ದೊಡ್ಡೋರು ನೀವೇನು ಹೇಳ್ತೀರೋ ಅದನ್ನ ಕೇಳೋದು ನನ್ನ ಡ್ಯೂಟಿ. ಬಟ್ ಪ್ಲೀಸ್ ಅತ್ತೆ, ನನ್ನ ರಿಕ್ವೆಸ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಾನೇನು ಬರ್ತೀನಿ. ಮ್ಯಾಮ್, ಒಳಗಡೆ ಏನಾಯ್ತು? ಏನ್ ಮಾತಾಡಿದ್ರಿ? ಏನಾಗಬೇಕಾಗಿತ್ತೋ ಅದೇ ಆಯ್ತು. ಏನ್ ಮಾತಾಡ್ಬೇಕಾಗಿತ್ತೋ ಅದನ್ನೇ ಮಾತಾಡ್ದೆ. ಇಷ್ಟೇ ಸಾಕ, ಇಲ್ಲ ಇನ್ನ ಡೀಟೇಲ್ಸ್ ಬೇಕಾ? ಅಲ್ಲ ಮ್ಯಾಮ್, ಅದು ನೀವು ಶಕುಂತಲಾ
ಭೂಪತಿ, ಇಷ್ಟು ದಿನ ಎಲ್ಲ ತಡ್ಕೊಂಡು ಸುಮ್ಮನಿದ್ದೆ ಅಂತ ಇನ್ನೂ ಹಾಗೆ ಇರ್ತೀನಿ ಅಂತ ಅನ್ಕೋಬೇಡ. ನಾನು ನನ್ನ ಆಟನ ಶುರು ಮಾಡಾಗಿದೆ. ನಕ್ಷತ್ರನ ನೋಡೇ ಬಿಡ್ತೀನಿ. ಇಲ್ಲೇ ನಿಲ್ಸಪ್ಪ, ಇಲ್ಲೇ. ಎಷ್ಟು ದೊಡ್ಡ ಮನೆ. ನಮ್ ನಕ್ಷತ್ರ ಈ ಮನೆಲ್ಲ ಇರೋದು. ಮನೆ ಎಷ್ಟು ದೊಡ್ಡದಿದ್ರೇನು, ಹೇಗಿದ್ರೇನು, ಇದು ಅವಳ ಮನೆ ಅಲ್ವಲ್ಲ. ಅವಳು ಅವ್ರ ಅಪ್ಪನ ಹತ್ರನೇ ಒಂದ್ ಪೈಸನೂ ತಗೊಳ್ದೆ ಸ್ಕೂಲ್ ಫೀಸು ಅವಳೇ ಕಟ್ಕೊಂಡು ಓದ್ತಾ ಇದ್ಲು. ಇವಾಗ ಯಾರ್ದೋ ಮನೆಯಲ್ಲಿ, ಯಾರ್ದೋ ಹಂಗಲ್ಲಿ ಅನ್ನಕ್ಕೋಸ್ಕರ ಇರ್ಬೇಕಾಗಿದೆ. ಪಾಪ, ಅದು ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ತಗೋಪ್ಪ. ಅತ್ತೇನು ಇವರು ನಾಮಕರಣ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ನಾನು ನಕ್ಷತ್ರನ ಮಾತಾಡಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಮನೇಲಿ ದೊಡ್ಡ ರಾಮಾಯಣನೇ ಆಗತ್ತೆ. ನಿಂತ್ಕೊಳ್ಳಿ. ಯಾರು ನೀವು? ಯಾರು ಬೇಕಿತ್ತು? ಸ್ವಲ್ಪ ಮನೆ ಒಳಗೆ ಹೋಗಕ್ ಬಿಡಪ್ಪ, ಇಲ್ಲಿ ನನ್ ಮಗಳಿದ್ದಾಳೆ. ನಿಮ್ಮ ಮಗಳ? ಇಲ್ಲಿ ಆ ಥರ ಯಾರೂ ಇಲ್ಲ. ಸರಿಯಾಗಿ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ. ಇದು ಚಂದ್ರಶೇಖರ್ ಅವ್ರ ಮನೆ ತಾನೆ? ಹೌದು, ಆದ್ರೆ ನಿಮ್ಮ ಮಗಳು ಯಾರು? ನಕ್ಷತ್ರ, ನಾನು ಅವಳಮ್ಮ. ಅವಳು ಇಲ್ಲೇ ತಾನೇ ಇರೋದು. ಓ, ಅವ್ರಮ್ಮನಾ? ಒಂದ್ ನಿಮಿಷ ಇರಿ, ಸರ್ನ ಕೇಳ್ತೀನಿ. ಅವ್ರಿಗೂ ಹ್ಞೂ ಅಂದ್ರೆ ನೀವು ಒಳಗಡೆ ಹೋಗ್ಬೋದು. ಸರಿಯಪ್ಪ, ಆಯ್ತು. ಯಾರೋ ನಕ್ಷತ್ರ ಮೇಡಮ್ ಅವ್ರ ಅಮ್ಮ ಅಂತೆ, ಕೇಳ್ಕೊಂಡು ಬಂದಿದ್ದಾರೆ. ಸರಿ, ಹೇಳ್ತೇನೆ. ಮಿಸ್ ಮಾಡಿದ್ವಿ ಆರ್ತಿ. ರೆಸ್ಟೋರೆಂಟಿಗೆ ಸ್ವಲ್ಪ ಲೇಟಾಗಿ ಹೋಗಿದ್ರು ನಮಗೆ ಆ ಲೇಡಿ ಸಿಕ್ಕಿರೋರು. ಆಕ್ಚುಲಿ ನಾವು ರೆಸ್ಟೋರೆಂಟಲ್ಲಿ ಇದ್ದಾಗ ನಕ್ಷತ್ರ ನನಗೆ ಫೋನ್ ಮಾಡಿದ್ಲು, ಹೀಗೀಗೆ ಯಾರೋ ಹೆಂಗ್ಸ್ ಬಂದಿದ್ದಾರೆ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ. ನಾನೇ ಡೊನೇಷನ್ ಕೇಳಕ್ಕೋ ಯಾವುದೋ ಸಹಾಯ ಕೇಳಕ್ಕೋ ಬಂದಿದ್ದಾರೆ ಅಂತ ಸುಮ್ಮನಾಗ್ಬಿಟ್ಟೆ. ಅಂದ್ರೆ ಆ ಹೆಂಗ್ಸ್ ಯಾರು ಅಂತ ಗೊತ್ತಾದ್ರೆ ನಕ್ಷತ್ರನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾದ ಹಾಗೆ. ಅವ್ರು ಮನೆಗೆ ಬಂದಿರೋದಂತೂ ಹೌದು. ಆದ್ರೆ ಅವ್ರು ಬಂದು ಏನಂದ್ರು, ಯಾವ ವಿಷಯ ಮಾತಾಡಿದ್ರು ಅಂತ ಕೇಳೋಣ ಅಂದ್ರೆ ಈ ನಕ್ಷತ್ರ ಇಲ್ಲ. ಎಲ್ಲ ಒಳ್ಳೆ ಟೆನ್ಷನ್ ಆಗಿದೆ. ಈ ಹುಡುಗಿದದ್ ಏನ್ ಕಥೆನೋ, ಎಲ್ಲಿದ್ದಾಳೋ? ಸರ್, ಅಲ್ಲಿ ಯಾರೋ ಹೆಂಗ್ಸ್ ಬಂದಿದ್ದಾರೆ. ನಕ್ಷತ್ರ ನಮ್ಮ ಅಂತೆ. ಓ ಗಾಡ್, ನಕ್ಷತ್ರ ನಮ್ಮನ? ನೆನ್ನೆ ಬಂದವರು ಅವರೇ ಇರಬೇಕು. ಏನಪ್ಪ, ಇಡೀ ದಿವಸ ನೀನ್ ಹೀಗೆ ನಿಂತ್ಕೊಂಡಿರ್ಬೇಕಾ? ನಮ್ ಕೆಲ್ಸನೇ ಅದಲ್ವಾ? ಅಯ್ಯೋ ದೇವ್ರೆ, ಮತ್ ರಾತ್ರಿ ನಿದ್ದೆ ಬಂದಾಗ ಏನ್ ಮಾಡ್ತೀಯಾ? ನಮ್ದು ಶಿಫ್ಟ್ ಇರುತ್ತೆ, ಹಗ್ಲಲ್ಲಿ ಒಬ್ಬ, ರಾತ್ರಿ ಒಬ್ಬ. ಓ ಹಾಗಾ? ಸಂಬಳ ಎಲ್ಲ ಎಷ್ಟು ಕೊಡ್ತಾರೆ? ದೊಡ್ಡ ಮನೆಯವರಲ್ವಾ, ಚೆನ್ನಾಗೆ ನೋಡ್ಕೊಳ್ತಾರೆ ಅನ್ಸುತ್ತೆ. ಯಾಕೆ ಕೇಳ್ತಾ ಇದ್ದೀರಾ? ಸುಮ್ನೆ ಕೇಳ್ದೆಪ್ಪ. ಎಷ್ಟಿರುತ್ತೆ ಸಂಬಳ ನಿನಗೆ? ದೇವ್ರಂತ ಯಜಮಾನ ಸಿಕ್ಕಿದ್ದಾರೆ, ನಮ್ ಖರ್ಚೆಲ್ಲ ನೋಡ್ಕೊಂಡು 16,000 ಕೊಡ್ತಾರೆ. 16,000ನಾ? ಯಪ್ಪ ಯಪ್ಪ ಯಪ್ಪ, ಎಂತ ಶ್ರೀಮಂತ್ರಿ ಇವರು. ಅಲ್ಲ, ದಿನ ಪೂರ್ತಿ ಇಲ್ಲಿ ನಿಂತ್ಕೊಂಡು ನಮ್ಮಂತವ್ರು ಯಾರಾದ್ರೂ ಬಂದಾಗ ಇಂಥವ್ರು ಬಂದಿದ್ದಾರೆ ಅಂತ ಒಳಗ್ ಹೋಗಿ ಹೇಳೋದಕ್ಕೆ 16,000 ಕೊಡ್ತಾರಾ? ಯಪ್ಪ 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 ಯಪ್ಪ. ಸರ್ ಬಂದ್ರು. ನಮಸ್ಕಾರ. ನಮಸ್ತೆ. ನಮಸ್ತೆ ಮಾ. ನಕ್ಷತ್ರನ್ ತಾಯಿ ನಾನೇ, ಜಯ ಅಂತ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು.
ಈಗಷ್ಟೇ ನಿಮ್ ಬಗ್ಗೆನೇ ಮಾತಾಡ್ಕೊಂತಿದ್ವಿ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು. ನಿನ್ನೆ ರಾತ್ರಿನೂ ಬಂದಿದ್ರಂತೆ. ಸಾರಿ, ನಾವು ಮನೇಲಿರ್ಲಿಲ್ಲ. ಅಂದಾಗೆ ನಿಮ್ಗೆ ನಕ್ಷತ್ರ ಇಲ್ಲೇ ಇದ್ದಾಳೆ ಅಂತ ಹೇಗ್ ಗೊತ್ತಾಯ್ತು? ಅಲ್ಲ, ಯಾಕೆ ಹೀಗೆ ಹೇಳ್ತಿದ್ದೀರಾ ಸರ್? ನನಗಿನ್ಯಾರು ಹೇಳ್ತಾರೆ? ನಕ್ಷತ್ರನೇ ಹೇಳಿದ್ಲು. ನಕ್ಷತ್ರನ ಅಂದ್ರೆ ಅವಳು ಆಲ್ರೆಡಿ ನಿಮ್ ಜೊತೆ ಟಚ್ ಅಲ್ಲಿದ್ದಾಳ? ಯಾವಾಗಿಂದ? ಇದೆಲ್ಲ ಯಾವಾಗಾಯ್ತು? ಅವಳು ಯಾವಾಗ ನಿಮಗ್ ಸಿಕ್ಕಿದ್ಲು? ನಮ್ಗೇನು ಹೇಳಲೇ ಇಲ್ವಲ್ಲ. ಅಲ್ಲ, ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ? ನಂಗೆ ಅರ್ಥನೇ ಆಗ್ತಿಲ್ಲ. ನಾನು ಅವಳ ಅಮ್ಮ. ನಕ್ಷತ್ರ ಹುಟ್ಟಿದಾಗಿಂದ ನಾನೇ ಸಾಕಿರೋದು, ಬೆಳೆಸಿರೋದು. ಅಂಥದ್ರಲ್ಲಿ ಅವಳು ಯಾವಾಗ ಸಿಕ್ಕಿದ್ಲು ಅಂದ್ರೆ ನಾನು ಏನ್ ಹೇಳಲಿ? ಓಹ್ ಸಾರಿ, ನಾವೇನೋ ಮಿಸ್ಟೇಕ್ ಮಾಡ್ಕೊಂಡ್ವಿ. ನಕ್ಷತ್ರ ನಮ್ಮ ಅಂದ್ರೆ ನೀವು ಬನಶಂಕರಿ ವಟಾರದವ್ರಾ? ತುಕಾರಾಮ್, ಜಯ? ಹೌದು, ನಾನೇ ಜಯ. ತುಕಾರಾಮ್ ಅಂದ್ರೆ ನಮ್ಮ ಯಜಮಾನ್ರು. ನೀವ್ ಯಾರು ಅನ್ಕೊಂಡ್ರಿ? ಏನಿಲ್ಲ, ಕ್ಷಮಿಸಿ. ಒಳಗಡೆ ಬನ್ನಿ. ನಕ್ಷತ್ರ ಎಲ್ಲಿ? ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತಾನೆ ಬಂದೆ. ಒಳಗ್ ಬನ್ನಿ, ಮಾತಾಡೋಣ. ಇದ್ ಯಾವ್ದಪ್ಪ ಜಾಗ? ನಮ್ ಬಾಸು ಇಲ್ಲೆಲ್ಲ ಕಾಲಿಡ್ಬೇಕಾ? ಅವಳು ಯಾವಳು ನಕ್ಷತ್ರ? ಅವಳಿಂದ ನಮ್ ಬಾಸು ಈ ಪಾರಿ ಪಾಡ್ಪಡ್ತವ್ರೆ. ಇವ್ರಿಂದೆ ಸುತ್ತಿ ಸುತ್ತಿ ನಂದು ನಾಯಿ ಪಾಡಾಗೈತೆ. ಅಣ್ಣ, ನಕ್ಷತ್ರ ಬಂದಿಲ್ಲ. ನಕ್ಷತ್ರನ? ಹಾ, ಬಂದಿದ್ಲು. ಬಂದಿಲ್ಲ ಅಣ್ಣ. ಯಾವಾಗ ಬಂದಿದ್ಲು? ಒಂದ್ 2 ದಿವಸ ಆಯ್ತು. ಮೊನ್ನೆ ತಾನೇ ಬಂದಿದ್ರು. ಅಣ್ಣ, ಮೊನ್ನೆ ಅಲ್ಲ ಅಣ್ಣ, ಇವತ್ತೇನಾದ್ರೂ ಬಂದಿಲ್ಲ? ಇವತ್ ಬಂದಿಲ್ಲ ಅಣ್ಣ. ಬಚಾವು ಸಿಕ್ಕಾಕೊಂಡಿದ್ರಷ್ಟೇ, ಹಿಡ್ಕೊಂಡು ರುಬ್ಬಿರೋರು. ಮೇಡಮ್ ಕಾಲ್ ಮಾಡಿ ನಂಗಾಗಲ್ಲ, ವಾಪಸ್ ಬರ್ತೀನಲ್ಲ. ಅಯ್ಯೋ, ಹಾಗಂದ್ರೆ ಅವ್ರು ರುಬ್ತಾರೆ, ಏನ್ ಮಾಡ್ಲಿ? ಕೂತ್ಕೊಳ್ಳಿ. ಹ?
ಇಲ್ಲ ಪರವಾಗಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಇದರಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡ್ಕೊಂಡು ಬಂದೆ. ನಕ್ಷತ್ರಕ್ಕೆ ತುಂಬ ಇಷ್ಟ. ನಿಮ್ಮೆಲ್ರಿಗೂ ಸೇರ್ಸೆ ತಗೊಂಡು ಬಂದಿದ್ದೀನಿ. ಆದರೆ ನೀವಿದನ್ನೆಲ್ಲ ತಿಂತೀರೋ ಇಲ್ವೋ? ಹಾಗೇನಿಲ್ಲ, ನಮಗೂ ಇಷ್ಟನೇ, ನಾವು ತಿಂತೀವಿ. ಅಲ್ಲ, ನಕ್ಷತ್ರ ಎಲ್ಲಿ? ಆಗ್ಲಿಂದ ನಾನು ಕೇಳ್ತಾನೆ ಇದ್ದೀನಿ, ನೀವು ಯಾರು ಏನೂ ಹೇಳ್ತಾನೆ ಇಲ್ಲ. ಅದು ನಕ್ಷತ್ರ ಮನೇಲಿಲ್ಲ. ನಕ್ಷತ್ರ ಮನೇಲಿ ಇಲ್ವಾ? ಅನ್ಕೊಂಡೆ ಹೀಗೆ ಏನಾದ್ರೂ ಒಂದು ಆಗತ್ತೆ ಅಂತ. ಆ ಹುಡುಗಿನೋ ದಿನಕ್ಕೆ 1-2-3 ಕಡೆ ಕೆಲಸ ಮಾಡ್ತಾಳೆ. ಮನೆಯಿಂದ ಹೊರಟಾಗ್ಲೇ ಅನುಮಾನ ಇತ್ತು ಅವಳು ಸಿಗ್ತಾಳೋ ಇಲ್ವೋ ಅಂತ. ಅದಕ್ಕೆ ಅವಳಿಗೊಂದ್ಸರಿ ಫೋನು ಮಾಡಿದೆ, ಆದರೆ ಅವಳ ಫೋನು ಸ್ವಿಚ್ ಆಫ್ ಆಗಿತ್ತು. ನೇರವಾಗಿ ಭೇಟಿ ಆದ್ರೆ ಆಯ್ತು ಅಂತ ಬಂದ್ಬಿಟ್ಟೆ. ಅವಳು ಎಷ್ಟೊತ್ತಿಗೆ ಬರ್ಬೋದು? ನೋಡಿ, ನಾವು ಹೇಳೋದನ್ನ ಕೇಳಿ ನೀವು ಟೆನ್ಷನ್ ಆಗಬಾರ್ದು. ಹೆದರ್ಕೊಂಬೇಡಿ. ನಕ್ಷತ್ರ ಬೆಳಗಿಂದ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಸರ್? ಅವಳ ಕೆಲ್ಸಕ್ಕೆ ಹೋಗಿಲ್ವಾ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆನೆ ಎದ್ದು ಹೋಗಿದ್ದಾಳೆ. ಇಷ್ಟು ಬೇಗಲೇ ಅವಳ ಕೆಲಸ ಇರ್ತಿತ್ತ? ಇದಕ್ಕೂ ಮುಂಚೆ ಹೀಗೆ ಹೋಗಿದ್ಲಾ? ನೋಡಿ ಸರ್, ವಿಷಯ ಏನು ಅಂತ ನೇರವಾಗಿ ಹೇಳ್ಬಿಡಿ. ಅಲ್ಲ, ಅವಳು ಎಲ್ಲಿಗೆ ಹೋದ್ಲು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಇಲ್ಲ ಜಯ ಅವರೇ, ಸೆಕ್ಯೂರಿಟಿನ ಕೇಳಿದಕ್ಕೆ ಬೆಳಗ್ಗೆ 5:30-5:45ಗೆ ಎಲ್ಲೋ ಹೊರಗಡೆ ಹೋದ್ಲು ಅಂತ ಗೊತ್ತಾಯ್ತು. ಆದರೆ ಎಲ್ಲಿ ಹೋದ್ಲು, ಏನು ಕೆಲಸ ಒಂದು ಗೊತ್ತಾಗ್ಲಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ನಾವು ಅನ್ಕೊಂಡ್ವಿ ಏನಾದರೂ ಮದುವೆ ಮನೆ ಕೆಲಸನೋ ಕೇಟ್ರಿಂಗ್ ಕೆಲಸನೋ ಏನಾದರೂ ಇರುತ್ತೆ, ಮುಗಿದ್ಮೇಲೆ ಮನೆಗೆ ಬರ್ತಾಳೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಅಯ್ಯೋ ದೇವ್ರೆ, ಅವಳು ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂದ್ರೆ ಏನ್ ಅರ್ಥ? ಅಯ್ಯೋ ಸಾಕು ಬಾಸ್, ಮನೆಗೆ ನಡೀರಿ. ಅಲ್ದು ನನ್ನ ಕಾಲೇ ಬಿದ್ದೋದಂಗೆ ಆಗ್ತಿದೆ. ನಿಮ್ದಿನ್ನೂ ಹುಡ್ಕಾಟನೇ ನಿಂತಿಲ್ಲ. ಹೊಟ್ಟೆ ಬೇರೆ ಹಸುವಾಗ್ತಿದೆ. ಏನಾದ್ರೂ ತಿನ್ನೋಣ ಅಂದ್ರೆ ನೀವು ಕೈ ತಪ್ಪು ಹೋಗ್ತೀರಿ. ಆಮೇಲೆ ಮೇಡಮ್ಮು ಡೋಲ್ ಬಾರಿಸ್ದಂಗೆ ಬಾರ್ಸಾಕ್ತಾರೆ. ಅಯ್ಯೋ ಬಾಸ್, ಸಾಕು ಬಾಸ್. ಅಂಥದ್ದೇನಾಯ್ತು? ಅವಳನ್ನೀಗ ಎಲ್ಲಿ ಅಂತ ಹುಡ್ಕೋದು? ನೋಡಿ ನೋಡಿ, ನೀವು ಇಷ್ಟೊಂದು ಗಾಬರಿ ಆಗಬೇಡಿ. ನಕ್ಷತ್ರಂಗೆ ಏನೂ ಆಗಿರಲ್ಲ. ಅವಳು ಆರಾಮಾಗೆ ಮನೆಯಿಂದ ಹೊರಟಿದ್ದಾಳೆ. ನಾನು ಸೆಕ್ಯೂರಿಟಿನ ವಿಚಾರಿಸಿದೆ.
ಸಂಜೆ ಒಳಗಡೆ ಅವಳು ಬರಲಿಲ್ಲ ಅಂದರೆ ಅವಳನ್ನ ಹುಡ್ಕೋ ವ್ಯವಸ್ಥೆ ನಾನು ಮಾಡ್ತೀನಿ. ಒಟ್ಟಿನಲ್ಲಿ ರಾತ್ರಿ ಆಗೋ ಅಷ್ಟರಲ್ಲಿ ಅವಳು ಮನೆಗೆ ಬಂದೇ ಇರ್ತಾಳೆ. ನೋಡಿ, ಗಾಬರಿ ಆಗಬೇಡಿ, ನಕ್ಷತ್ರ ಸೇಫ್ ಆಗೇ ಇರ್ತಾಳೆ. ನಾವು ಎಲ್ಲ ಕಡೆ ವಿಚಾರಿಸಿದ್ದೀವಿ, ನಮ್ಮ ಮಗಳು ಹುಡುಕ್ತಾ ಇದ್ದಾಳೆ. ಸಂಜೆ ತನಕ ನೋಡೋಣ ಅಂತ. ಆಮೇಲೆ ಇವರು ಕಮಿಷನರ್ಗೆ ವಿಷಯ ತಿಳಿಸ್ತಾರೆ. ಸಂಜೆವರೆಗೂ ಕಾಯೋ ಅಷ್ಟು ಸಮಯ ಇಲ್ಲ ನನಗೆ. ನನ್ನ ಮಗಳನ್ನ ನಾನೇ ಹುಡ್ಕೊಳ್ತೀನಿ. ನಾನು ಬರ್ತೀನಿ. ನಿಂತ್ಕೊಳ್ಳಿ. ನಕ್ಷತ್ರ ಇನ್ನೇನು ಬಂದರೂ ಬರಬಹುದು. ಬರಲಿಲ್ಲ ಅಂದ್ರೆ ಹುಡ್ಕೋ ವ್ಯವಸ್ಥೆ ನಾವು ಮಾಡ್ತೀವಿ. ನೀವು ಎಲ್ಲಿ ಅಂತ ಹುಡುಕ್ತೀರಾ? ನನ್ನ ಮಗಳನ್ನ ಎಲ್ಲಿ ಹುಡುಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ರಿ ಇದು? ಇನ್ ತಡ ಮಾಡೋದು ಬೇಡ ರೀ. ಅವಳನ್ನ ಹುಡ್ಕೋ ವ್ಯವಸ್ಥೆ ಮಾಡಿ ಮೊದಲು. ಸರಿ, ನಾನು ಈಗಲೇ ಕಮಿಷನರ್ ಹತ್ರ ಮಾತಾಡ್ತೀನಿ. ಎಲ್ಲೋದ್ರಪ್ಪ? ಕೊಟ್ರು ಕೈ ಹಂಗ. ಇವತ್ ನನ್ ಮೇಡಮ್ ಹತ್ರ ಉಗಿಸ್ಕೊಳ್ಳೋದು ಗ್ಯಾರಂಟಿ. ಬಾಸ್ ಎಲ್ಲೋದ್ರಿ ಬಾಸ್? ಬಾಸ್ ಯಾರನ್ನು ಹುಡುಕ್ತಾ ಇದೆಯಾ ಮುನ್ನ? ಏನ್ ಬೇಕಾಗಿತ್ತು? ಮೊದಲೇ ದೊಡ್ಡ ಮನೆಯವರ, ದೊಡ್ಡ ಜನ. ನನ್ನ ಮಗಳಿಗೆ ಯಾರು ಏನು ಹೇಳಿದ್ರೋ ಏನೋ ಪಾಪ. ಅದಕ್ಕೆ ಅವಳು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಎಲ್ಲೋ ಹೋಗಿರ್ಬೇಕು. ನನಗಾದ್ರೂ ಒಂದು ಮಾತು ಹೇಳಿದ್ರೆ ನಾನು ಸಮಾಧಾನನಾದ್ರೂ ಮಾಡ್ತಾ ಇದ್ದೆ. ಆದ್ರೆ ಹೀಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಏನ್ ಮಾಡೋದು? ಛೇ, ಈ ಹುಡುಗಿ ಯಾಕೆ ಹೀಗೆ ಮಾಡ್ತಾಳೋ? ಭೂಪತಿಗೆ ಫೋನ್ ಮಾಡ್ತೀನಿ. ಹೋಟ್ಲಿಗೆ ಬಂದಿದ್ದಾಳ ಇಲ್ಲ ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ದಾಳ ಅಂತ ಗೊತ್ತಾಗತ್ತೆ.